ನಮಸ್ಕಾರ. ಮೋಕ್ಷ ಪಥಕ್ಕೆ ಸ್ವಾಗತ. ಈ ಚಾನೆಲ್ನಲ್ಲಿ ನೀವು ಆಧ್ಯಾತ್ಮಿಕ ವಿಚಾರಗಳನ್ನು ಹಾಗೂ ಅವುಗಳನ್ನು ಜೀವನಕ್ಕೆ ಹೇಗೆ ಅಳವಡಿಸಿಕೊಳ್ಳಬಹುದು ಅನ್ನೋದನ್ನು ತುಂಬ ಸರಳವಾಗಿ ಅರ್ಥಗರ್ಭಿತವಾಗಿ ತಿಳಿದುಕೊಳ್ಳಬಹುದಾಗಿದೆ. ಹಾಗಾಗಿ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದರಿಂದ ನನಗೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ತುಂಬ ಪ್ರೋತ್ಸಾಹ ಸಿಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಬಹಳ ಕಾಲದಿಂದಲೂ ಕುತೂಹಲ ಮೂಡಿಸಿರೋ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಅದೇನೆಂದರೆ, ಒಳ್ಳೆಯವರಿಗೆ ಯಾಕೆ ಅತಿ ಹೆಚ್ಚು ಕಷ್ಟ, ಪ್ರಾಮಾಣಿಕನಿಗೆ ಯಾಕೆ ಮೋಸ ಆಗುತ್ತೆ, ನ್ಯಾಯವಂತನಿಗೆ ಯಾಕೆ ಅನ್ಯಾಯ, ದೇವರಲ್ಲಿ ನಂಬಿಕೆ ಇಟ್ಟ ಭಕ್ತನಿಗೆ ಯಾಕೆ ದುಃಖ ಬರುತ್ತೆ ಅನ್ನೋದು. ಆಗ ನಾವು ಕೇಳೋ ಒಂದೇ ಪ್ರಶ್ನೆ, ದೇವರಿದ್ದಾನ, ನ್ಯಾಯ ನಿಜವಾಗ್ಲೂ ಇದೆಯಾ ಅಂತ. ಈಗ ಈ ಪ್ರಶ್ನೆಗೆ ನಾವು ಭಗವದ್ಗೀತೆ, ಉಪನಿಷತ್ತುಗಳು, ಯೋಗ ಸೂತ್ರ ಮತ್ತು ವೈದಿಕ ತತ್ವಶಾಸ್ತ್ರ ಏನು ಹೇಳುತ್ತೆ ಅನ್ನೋದನ್ನು ಮೋಕ್ಷ ಪಥದ ಮೂಲಕ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಾವು ಕರ್ಮ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ಇದನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ತುಂಬ ಸರಳವಾಗಿ ತಿಳಿಸಿದ್ದೇನೆ, ದಯವಿಟ್ಟು ಹೋಗಿ ನೋಡಿ. ಭಗವದ್ಗೀತೆಯ 4ನೇ ಅಧ್ಯಾಯ 17ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಗಹನ ಕರ್ಮಣೋ ಗತಿ, ಕರ್ಮದ ಗತಿ ಅತ್ಯಂತ ಗಹನವಾದದ್ದು, ಕರ್ಮ ತುಂಬ ಆಳವಾಗಿರುವಂಥ ವಿಷಯ ಅಂತ. ನಮಗೆ ಗೊತ್ತು ಕರ್ಮ 3 ವಿಧಗಳಲ್ಲಿ ನಡೆಯುತ್ತೆ ಅಂತ. ಇದನ್ನು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ, ಮಿಸ್ ಮಾಡಿದರೆ ಹೋಗಿ ನೋಡಿ. ಅವೇನೆಂದರೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ. ಸಂಚಿತ ಕರ್ಮ ಎಲ್ಲ ಜನ್ಮಗಳ ಕರ್ಮಗಳ ಭಂಡಾರ. ಅದರಲ್ಲಿ ನಾವು ಕೆಲವು ಆಯ್ಕೆಯಾದ ಕರ್ಮಗಳನ್ನು ಈ ಜನ್ಮದಲ್ಲಿ ಅನುಭವಿಸ್ತೇವೆ, ಅದನ್ನು ಪ್ರಾರಬ್ಧ ಕರ್ಮ ಅಂತ ಅಂತೇವೆ. ಆಗಾಮಿ ಕರ್ಮ ಅಂದರೆ ಈ ಜನ್ಮದಲ್ಲಿ ನಾವು ಸೃಷ್ಟಿಸಿಕೊಳ್ಳುವ ಹೊಸದಾದ ಕರ್ಮಗಳು. ಯಾಕೆ ಒಳ್ಳೆಯವರಿಗೆ ಅತಿ ಹೆಚ್ಚು ಕಷ್ಟ ಅನ್ನೋದನ್ನು ತಿಳಿಯೋಕ್ಕೂ ಮೊದಲು ಆತ್ಮ ಮತ್ತು ಶರೀರದ ಬಗ್ಗೆ ತಿಳ್ಕೋಬೇಕು. ಇದಕ್ಕೆ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯ 20ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್, ಆತ್ಮ ಎಂದಿಗೂ ಹುಟ್ಟುವುದಿಲ್ಲ, ಎಂದಿಗೂ ಸಾಯುವುದಿಲ್ಲ. ನಾವು ಯಾರು? ನಾವು ಶರೀರ ಅಲ್ಲ, ನಾವು ಮನಸ್ಸು ಅಲ್ಲ, ನಾವು ಶುದ್ಧ ಆತ್ಮ, ಅವಿನಾಶಿ, ಶಾಶ್ವತ. ಹಾಗಾದರೆ ಕಷ್ಟ ಬರುವುದು ಯಾರಿಗೆ? ಕಷ್ಟ ಬರುವುದು ಶರೀರಕ್ಕೆ, ಮನಸ್ಸಿಗೆ, ಅಹಂಕಾರಕ್ಕೆ. ಕಷ್ಟ ಆತ್ಮಕ್ಕಲ್ಲ. ಕಥಾ ಉಪನಿಷತ್ತಿನಲ್ಲಿ ಯಮಧರ್ಮ ನಚಿಕೇತನಿಗೆ ಹೇಳ್ತಾರೆ, ಅಣೋರಣೀಯಾನ್ ಮಹತೋ ಮಹಿಯಾನ್, ಆತ್ಮ ಅಣುವಿಗಿಂತ ಸಣ್ಣದ್ದು, ಆಕಾಶಕ್ಕಿಂತ ದೊಡ್ಡದ್ದು ಅಂತ. ಈ ಆತ್ಮಕ್ಕೆ ಯಾವ ಕಷ್ಟವೂ ಮುಟ್ಟಲಾರದು. ನಾವು ಒಳ್ಳೆಯ ಮನುಷ್ಯ ಎಂದು ಗುರುತಿಸಿಕೊಳ್ಳುವುದು ಈ ಜನ್ಮದ ಈ ಶರೀರದ ಅನ್ವಯ. ಆದರೆ ಆತ್ಮ ಅನೇಕ ಜನ್ಮಗಳ ಪ್ರಯಾಣಿಕ. ತುಂಬ ಸರಳವಾಗಿ ಹೇಳಬೇಕು ಅಂತ ಅಂದರೆ, ಒಬ್ಬ ವಿದ್ಯಾರ್ಥಿ ಮೊದಲ ವರ್ಷ ಓದದೆ ಕೊನೆಯ ವರ್ಷಗಳಲ್ಲಿ ತುಂಬ ಚೆನ್ನಾಗಿ ಓದಿದ್ರೂ ಕೂಡ ಮೊದಲನೇ ವರ್ಷ ಫೇಲ್ ಆಗಿರುವಂಥ ವಿಷಯಗಳನ್ನು ಕೊನೆಯ ವರ್ಷದಲ್ಲಾದರೂ ಬರೆದು ಪಾಸ್ ಮಾಡಿಕೊಳ್ಬೇಕು ತಾನೆ. ಅದೇ ರೀತಿ ಹಿಂದಿನ ಜನ್ಮದ ಕರ್ಮವನ್ನು ಈ ಜನ್ಮದಲ್ಲಾದರೂ ಅನುಭವಿಸಲೇಬೇಕು. ಒಳ್ಳೆಯ ಮನುಷ್ಯರಿಗೆ ಬರುವ ಕಷ್ಟ ಶಿಕ್ಷೆ ಅಲ್ಲ, ಅದು ಪರೀಕ್ಷೆ, ಅದು ಅಂತಃಕರಣ ಶುದ್ಧಿ, ಅದು ಆಳವಾದ ಕರ್ಮ ಶುದ್ಧೀಕರಣ. ಭಾಗವತದಲ್ಲಿ ಪ್ರಹ್ಲಾದನ ಕತೆ ನೋಡಿ. ಪ್ರಹ್ಲಾದ ಒಬ್ಬ ಚಿಕ್ಕ ಮಗು, ಶುದ್ಧ ಭಕ್ತ. ಆದರೆ ಅವನ ತಂದೆ ಹಿರಣ್ಯಕಶಿಪು ಅವನನ್ನು ಅಗ್ನಿಗೆ ಎಸಿತಾನೆ, ಆನೆಯ ಕೆಳಗೆ ಹಾಕ್ತಾನೆ, ಬೆಟ್ಟದಿಂದ ತಳ್ಳಿಸ್ತಾನೆ. ಆದರೆ ಪ್ರತಿ ಕಷ್ಟವು ಅವನ ಭಕ್ತಿಯನ್ನು ಮತ್ತಷ್ಟು ಗಟ್ಟಿ ಮಾಡುತ್ತೆ. ಪ್ರತಿ ಕಷ್ಟದಿಂದಲೂ ಅವನು ಪರಮಾತ್ಮನಿಗೆ ಇನ್ನಷ್ಟು ಹತ್ತಿರ ಆಗ್ತಾನೆ. ಹಾಗೂ ಅಂತ್ಯದಲ್ಲಿ ನರಸಿಂಹಸ್ವಾಮಿಯೇ ಪ್ರತ್ಯಕ್ಷನಾಗ್ತಾನೆ. ಯೋಗ ಸೂತ್ರದಲ್ಲಿ ಪತಂಜಲಿ ಮಹರ್ಷಿ ಹೇಳ್ತಾರೆ, ಪರಿಣಾಮ ತಾಪ ಸಂಸ್ಕಾರ ದುಃಖೈ ಗುಣವೃತ್ತಿ ವಿರೋಧಾಚ ದುಃಖಂ ಏವ ಸರ್ವಂ ವಿವೇಕಿನಃ. ವಿವೇಕ ಇರುವ ಮನುಷ್ಯನಿಗೆ ಎಲ್ಲವೂ ದುಃಖದ ರೂಪದಲ್ಲಿ ಕಾಣಿಸುತ್ತದೆ. ಆದರೆ ಆ ದುಃಖ ಅವನನ್ನು ಒಳಗಿನಿಂದ ಶುದ್ಧೀಕರಿಸುತ್ತೆ, ಮೋಕ್ಷದ ಕಡೆಗೆ ಕರೆದೊಯ್ಯುತ್ತೆ. ಒಳ್ಳೆಯ ಮನುಷ್ಯ ಕಷ್ಟದಲ್ಲಿ ಬಿದ್ದಾಗ ಆ ಕಷ್ಟ ಅವನ ಅಹಂಕಾರವನ್ನು ಕರಗಿಸುತ್ತೆ, ಆತ್ಮದ ಹತ್ತಿರ ಕರೆದೊಯ್ಯುತ್ತೆ. ಭಗವದ್ಗೀತೆಯ 18ನೇ ಅಧ್ಯಾಯ 61ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾರೆ, ಈಶ್ವರ ಸರ್ವಭೂತಾನಾಂ
ಹೃದ್ದೇಶೇ ಅರ್ಜುನ ತಿಷ್ಠತಿ. ಈಶ್ವರ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ನೆಲೆಸಿದ್ದಾನೆ. ಈ ಜಗತ್ತಿನಲ್ಲಿ ಆಗುವ ಪ್ರತಿಯೊಂದು ಘಟನೆಯ ಹಿಂದೆ ಒಂದು ದಿವ್ಯ ಉದ್ದೇಶ ಇರುತ್ತೆ. ಅದು ನಮಗೆ ಈ ಕ್ಷಣಕ್ಕೆ ಕಾಣದಿರಬಹುದು. ರಾಮಾಯಣದಲ್ಲಿ ರಾಮ 14 ವರ್ಷ ವನವಾಸವನ್ನು ಅನುಭವಿಸ್ತಾನೆ. ಸೀತೆ ಅಪಹರಣ ಎಷ್ಟು ಕಷ್ಟ. ಆದರೆ ಆ ಕಷ್ಟ ಇಲ್ಲದಿದ್ದರೆ ರಾವಣನ ವಧೆ ಆಗುತ್ತಿತ್ತ, ಲೋಕ ಕಲ್ಯಾಣ ಆಗುತ್ತಿತ್ತ. ಮಹಾಭಾರತದಲ್ಲಿ ಪಾಂಡವರು ನ್ಯಾಯವಂತರು, ಒಳ್ಳೆಯವರು, ಧರ್ಮಪಾಲಕರು. ಆದರೆ 13 ವರ್ಷ ವನವಾಸ, ಅಜ್ಞಾತವಾಸವನ್ನು ಅನುಭವಿಸ್ತಾರೆ. ಎಷ್ಟು ಕಷ್ಟ. ಆದರೆ ಆ ಕಷ್ಟ ಅವರನ್ನು ಕುರುಕ್ಷೇತ್ರ ಯುದ್ಧಕ್ಕೆ ತಯಾರು ಮಾಡುತ್ತೆ, ಧರ್ಮ ಸಂಸ್ಥಾಪನೆಗೆ ತಯಾರು ಮಾಡುತ್ತೆ. ಪ್ರತಿ ಒಳ್ಳೆಯ ಮನುಷ್ಯನ ಕಷ್ಟದ ಹಿಂದೆ ಒಂದು ದೊಡ್ಡ ಉದ್ದೇಶ ಅಡಗಿರಬಹುದು. ಋಗ್ವೇದ ಹೇಳುತ್ತೆ, ಏಕಂ ಸದ್ವಿಪ್ರ ಬಹುಧಾ ವದಂತಿ. ಅಂದರೆ ಸತ್ಯ ಒಂದೇ. ಋಷಿಗಳು ಅದನ್ನು ಬೇರೆ ಬೇರೆ ರೀತಿಗಳಲ್ಲಿ ವ್ಯಕ್ತಪಡಿಸುತ್ತಾರೆ. ಕಷ್ಟ ಮತ್ತು ಸುಖ ಎರಡು ಒಂದೇ ಸತ್ಯದ ಎರಡು ಮುಖಗಳು. ಕಷ್ಟ ಇಲ್ಲದೆ ಸುಖಕ್ಕೆ ಯಾವುದೇ ಬೆಲೆ ಇಲ್ಲ. ಭಗವದ್ಗೀತೆಯ 3ನೇ ಅಧ್ಯಾಯ 19ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾರೆ, ತಸ್ಮಾತ್ ಅಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ. ಅಂದರೆ ಆಸಕ್ತಿ ಇಲ್ಲದೆ ಕರ್ಮ ಮಾಡು, ಒಳ್ಳೆಯ ಕೆಲಸ ಮಾಡು, ಫಲದ ನಿರೀಕ್ಷೆಯನ್ನು ನನ್ನ ಮೇಲೆ ಬಿಟ್ಬಿಡು ಅಂತ. ನಾನು ಒಳ್ಳೆಯವನು, ಆದ್ದರಿಂದ ನನಗೆ ಒಳ್ಳೆಯದೇ ಆಗಬೇಕು. ಈ ಭಾವ ಕೂಡ ಒಂದು ಬಗೆಯ ಅಹಂಕಾರ. ಫಲ ಬಯಸದೆ ಮಾಡುವ ಕರ್ಮ ಹೊಸ ಕರ್ಮವನ್ನು ಸೃಷ್ಟಿಸುವುದಿಲ್ಲ. ಇದೇ ಮೋಕ್ಷದ ದಾರಿ. ಇದನ್ನು ನಾನು ನನ್ನ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೇನೆ. ಪತಂಜಲಿ ಮಹರ್ಷಿ ಯೋಗ ಸೂತ್ರದಲ್ಲಿ ಹೇಳ್ತಾರೆ, ಈಶ್ವರ ಪ್ರಣಿಧಾನಾದ್ವ. ಅಂದರೆ ಎಲ್ಲವನ್ನೂ ಈಶ್ವರನಿಗೆ ಅರ್ಪಿಸು. ಫಲ ಬೇಡ, ಪ್ರಶಂಸೆ ಬೇಡ, ಮನ್ನಣೆ ಬೇಡ. ಒಳ್ಳೆಯ ಕೆಲಸ ಮಾಡು, ಏಕೆಂದರೆ ಅದು ನಿನ್ನ ಸ್ವಭಾವ. ಒಳ್ಳೆಯ ಮನುಷ್ಯನ ಲಕ್ಷಣ ಇದೆ. ಈ ಜೀವನ ಒಂದು ಪ್ರಯಾಣ. ಆತ್ಮ ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ಸಾಗುವ ದೀರ್ಘ ಪ್ರಯಾಣ. ಈ ಪ್ರಯಾಣದಲ್ಲಿ ಕಷ್ಟ ಬರುತ್ತೆ, ಸುಖ ಬರುತ್ತೆ. ಕಾರಣ ನಾವು ಇನ್ನೂ ಮನೆ ತಲುಪಿಲ್ಲ. ಹಾಗಿದ್ರೆ ಮನೆ ಯಾವುದು? ಮೋಕ್ಷ. ಒಳ್ಳೆಯ ಮನುಷ್ಯರಿಗೆ ಬರುವ ಕಷ್ಟ ಅದು ದೇವರ ಪರೀಕ್ಷೆ. ಅದು ಹಿಂದಿನ ಕರ್ಮದ ಪ್ರಾರಬ್ಧ, ಆತ್ಮದ ಪರಿಶುದ್ಧಿಯ ಪ್ರಕ್ರಿಯೆ, ಈಶ್ವರನ ಉದ್ದೇಶದ ಭಾಗ ಮತ್ತು ಕೆಲವೊಮ್ಮೆ ಮೋಕ್ಷದ ಕಡೆಗೆ ಕರೆದೊಯ್ಯುವ ಮಾರ್ಗ. ಅನೇಕ ಜನ್ಮದ ಕರ್ಮಗಳು ಒಂದೇ ಜನ್ಮದಲ್ಲಿ ಹೊರಬಂದು ಅದನ್ನು ಅನುಭವಿಸಿ ಆಳವಾದ ಕರ್ಮ ಶುದ್ಧೀಕರಣಗೊಂಡು ಮೋಕ್ಷದೆಡೆಗೆ ಹೋಗುವ ಒಂದು ಪ್ರಯಾಣ. ಭಗವದ್ಗೀತೆಯ 2ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಮಾತನ್ನು ನೆನಪಿಡಿ. ಮಾತ್ರ ಸ್ಪರ್ಶಾತ್ ತು ಕೌಂತೇಯ ಶೀತೋಷ್ಣ ಸುಖ ದುಃಖದ ಆಗಮಪಾಯಿನಃ ಅನಿತ್ಯಾಂ ಧಾಂ ತಿತಿಕ್ಷಸ್ವ ಭಾರತ. ಅಂದರೆ ಋತುಮಾನಗಳು ಬದಲಾದಂತೆ ಚಳಿ ಮತ್ತು ಬಿಸಿಲು ಬಂದು ಹೋಗುವಂತೆಯೇ ಜೀವನದಲ್ಲಿ ಸುಖ ಮತ್ತು ದುಃಖಗಳು ಸಹಜವಾಗಿ ಬಂದು ಹೋಗುತ್ತಿರುತ್ತವೆ. ಇವು ಇಂದ್ರಿಯಗಳ ಮೂಲಕ ಉಂಟಾಗುವ ತಾತ್ಕಾಲಿಕ ಅನುಭವಗಳೇ ಹೊರತು ಶಾಶ್ವತವಲ್ಲ. ಹಾಗಾಗಿ ಕಷ್ಟ ಬಂದಾಗ ಧೈರ್ಯ ಕಳೆದುಕೊಳ್ಳಬೇಡಿ, ದೇವರನ್ನು ಶಂಕಿಸಬೇಡಿ, ಒಳ್ಳೆಯ ಕೆಲಸ ಮಾಡುವುದನ್ನು ನಿಲ್ಲಿಸಬೇಡಿ. ಏಕೆಂದರೆ ನೀವು ನಿಮ್ಮ ಮೋಕ್ಷ ಪಥದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಹೆಜ್ಜೆ ಹಾಕುತ್ತಿದ್ದೀರಿ. ಕತ್ತಲು ದಟ್ಟವಾದಾಗ ಬೆಳಗಾಗುವ ಸಮಯ ಹತ್ತಿರ ಬಂದಿದೆ ಎಂದು ಅರ್ಥ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.